Good morning, everyone. I am Dr. Mamatayan, Assistant Professor, Department of Economics, Government First Aid College, Tiptur. Today, we will discuss about Indian Statistics System. Module 5, Vital Macroeconomic Statistics. Topic, Indian Statistical System. Statistics in India, thus developed in the provenance, expanding in scope to cover the fields of agriculture, industries, civil supplies, education, forestry, labor, cooperation, health, vital statistics. The organizational arrangement for collecting and publishing statistics logically consistent with the organization of government administration and with the consequent delegated responsibilities and functions as remained the same up to the present. Professor P.C. Mahalanobis, who is regarded as a pioneer in both theoretical and professional statistics, was appointed as the first statistical advisor to the Cabinet Government of India in January 1949. He was the architect of the statistical system of independent India. Professor P.V. Suktame, as statistical advisor to the Ministry of Agriculture, was responsible for the development of agricultural statistics. Statistics is in India thus developed in the provisions expanding in scope to cover the fields of agriculture, industries, civil supplies, education, forestry, labor, cooperation, health and vital statistics. It means ನಾವು ಯಾವ್ಯಾವುದ್ರ ಬಗ್ಗೆ ಇಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತೀವಿ ಅಂತಂದರೆ ಭಾರತದಲ್ಲಿ ಪ್ರಮುಖವಾಗಿ ನಾವು ಭಾರತದ ಸಂಖ್ಯಾಶಾಸ್ತ್ರೀಯ ಪದ್ಧತಿಯಲ್ಲಿ ನಾವು ಏನು ಅಂಶಗಳನ್ನು ಸಂಗ್ರಹ ಮಾಡ್ತಾ ಇದ್ದೀವಿ ಅಂತಂದರೆ ಹಿಂದಿನ ಸಂಖ್ಯಾಶಾಸ್ತ್ರೀಯ ಪದ್ಧತಿಯು ದೇಶದ ಒಟ್ಟಾರೆ ಆರ್ಥಿಕ ಚೌಕಟ್ಟಿನೊಳಗೆ ಕಾರ್ಯವನ್ನು ನಿರ್ವಹಿಸುತ್ತೆ. ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಸಂಘಟನೆಯ ಭಾರತದ ಕೋಶೀಯ ಸಂರಚನೆಯಿಂದ ಪ್ರಭಾವಗೊಂಡಿರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನಡುವಣಂತಹ ಆಡಳಿತಾತ್ಮಕ ಕಾರ್ಯಗಳ ಹಂಚಿಕೆ ಇರುತ್ತೆ. ಕಾರ್ಯಗಳ ಮತ್ತು ಅಧಿಕಾರಗಳ ವರ್ಗೀಕರಣ ಭಾರತದ ಸಂವಿಧಾನದಲ್ಲಿ ನಿರೂಪಿತವಾಗಿರುವಂತೆ ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳನ್ನು ಆಧರಿಸಿರುತ್ತೆ. ಇಲ್ಲಿ ನಾವು ಭಾರತದ ಒಂದು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಹಲವಾರು ಅಂಶಗಳನ್ನು ನಾವು ಅಂಕಿಅಂಶಗಳನ್ನು ಸಂಗ್ರಹವನ್ನು ಮಾಡ್ತಾ ಇದ್ದೀವಿ. ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರನ ಅದು ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರನ ಅನ್ನುವಂಥದ್ದನ್ನು ನಾವು ನೋಡಬೇಕಾದ್ರೆ ಪ್ರಮುಖವಾಗಿ ನಾವು ಅಗ್ರಿಕಲ್ಚರನ್ನು, ಇಂಡಸ್ಟ್ರೀಸನ್ನು, ಸಿವಿಲ್ ಸಪ್ಲೈಸ್, ಎಜುಕೇಷನ್, ಫಾರೆಸ್ಟ್ರಿ, ಲೇಬರ್, ಕೋಆಪರೇಷನ್, ಹೆಲ್ತ್ ಆ್ಯಂಡ್ ವೈಟಲ್ ಸ್ಟಾಟಿಸ್ಟಿಕ್ಸ್ ಈ ಎಲ್ಲ ಅಂಕಿಅಂಶಗಳನ್ನು ನಾವು ಸಂಗ್ರಹ ಮಾಡ್ತೀವಿ. ದ ಆರ್ಗನೈಜೇಷನಲ್ ಅರೇಂಜ್ಮೆಂಟ್ ಫಾರ್ ಕಲೆಕ್ಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇವನ್ನ ಕ್ರಮಬದ್ಧವಾಗಿ ನಾವು ಸಂಗ್ರಹವನ್ನು ಮಾಡೋದ್ರ ಜೊತೆಗೆ ಇದನ್ನು ಪ್ರಕಟಣೆಯನ್ನು ಸಹ ಮಾಡಲಾಗುತ್ತೆ. ಲಾಜಿಕಲಿ ಕನ್ಸಿಸ್ಟೆಂಟ್ ವಿತ್ ದ ಆರ್ಗನೈಜೇಷನ್ ಆಫ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ವಿತ್ ದ ಕಾನ್ಸಿಕ್ವೆಂಟ್ ಡೆಲಿಗೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಫಂಕ್ಷನ್ಸ್. ಸರ್ಕಾರದ ಒಂದು ಕಾರ್ಯಗಳೇನು, ಅದರ ಒಂದು ಕರ್ತವ್ಯ ಮತ್ತು ಕಾರ್ಯಗಳೇನು ಅನ್ನೋದನ್ನು ಸಹ ಈ ಒಂದು ಅಂಕಿಅಂಶಗಳ ಸಂಗ್ರಹದಿಂದ ಗೊತ್ತಾಗುತ್ತೆ. ರಿಮೈನ್ ದ ಸೇಮ್ ಅಪ್ ಟು ದ ಪ್ರೆಸೆಂಟ್ ಅಂದರೆ ಪ್ರಸ್ತುತದಲ್ಲಿರುವಂಥದ್ದು. Professor P.C. Mahalanobis, who is regarded as a pioneer in both theoretical and professional statistics, was appointed as the first statistical advisor to the cabinet. P.C. Mahalanobis ರವರು ಈ ಒಂದು ಪೈನಿಯರ್ ಬೋತ್ ಥಿಯರಿಟಿಕಲ್ ಆ್ಯಂಡ್ ಪ್ರೊಫೆಷನಲ್ ಸ್ಟಾಟಿಸ್ಟಿಕ್ಸ್ ಅಂದರೆ ಈ ಒಂದು ಅಂಕಿಅಂಶಗಳನ್ನು ಸಂಗ್ರಹವನ್ನು ಮಾಡುವಂತಹ ಒಂದು ಸಂಗ್ರಹದ ಒಂದು ಕಾರ್ಯದಲ್ಲಿ ಬಹಳ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ವಾಸ್ ಅಪಾಯಿಂಟೆಡ್ ದ ಫಸ್ಟ್ ಸ್ಟಾಟಿಸ್ಟಿಕಲ್ ಅಡ್ವೈಸರ್. ಇವರು ಸಂಖ್ಯಾಶಾಸ್ತ್ರೀಯದ ಒಂದು ಸಲಹೆಗಾರರಾಗಿ ಮೊದಲಿಗೆ ಕ್ಯಾಬಿನೆಟ್ನ ಸಂಸತ್ತಿನ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಯಾಗಿರ್ತಾರೆ P.C. Mahalanobis ರವರು. ಗವರ್ಮೆಂಟ್ ಆಫ್ ದ ಇಂಡಿಯಾ ಇನ್ ಜನವರಿ 1949 1949 ಜನವರಿಯಲ್ಲಿ ಇವರು ಭಾರತದ ಒಂದು ಸರ್ಕಾರದಲ್ಲಿ P.C. Mahalanobis ಸಂಖ್ಯಾಶಾಸ್ತ್ರದ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಅದು ಸೇರಿಕೊಳ್ತಾರೆ. ಈ ವಾಸ್ ಆರ್ಕಿಟೆಕ್ಟ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇವರು ಸ್ವತಂತ್ರ ಭಾರತದ ಒಂದು ಪ್ರಮುಖವಾದಂತಹ ಅಂಕಿಅಂಶ ಸಂಗ್ರಹದ ಒಂದು ಪದ್ಧತಿಯ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಪ್ರೊಫೆಸರ್ P.V. ಸುಕ್ತಮೆ ಆಸ್ ಸ್ಟ್ಯಾಟಿಸ್ಟಿಕಲ್ ಅಡ್ವೈಸರ್ ಟು ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. P.V. ಸುಕ್ತಮೆ ಅವರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಕೃಷಿ ಒಂದು ಮಂತ್ರಿಗಳಾಗಿ ಅದರ ಸಲಹೆಗಾರರಾಗಿ ಅಂಕಿಅಂಶ ಶಾಸ್ತ್ರದ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸ್ಟ್ಯಾಟಿಸ್ಟಿಕ್ಸ್. ಇವರು ಕೃಷಿಯನ್ನು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬೇಕಾದಂತಹ ಅಂಕಿಅಂಶಗಳನ್ನು ಸಂಗ್ರಹಿಸುವಂತಹ ಪ್ರಮುಖವಾದಂತಹ ಒಂದು ಜವಾಬ್ದಾರಿಯನ್ನು ಹೊಂದಿರ್ತಾರೆ.
ಪ್ರೆಸೆಂಟ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್, ನಾವು ಭಾರತದ ಪ್ರಸ್ತುತ ಸಂಖ್ಯಾಶಾಸ್ತ್ರೀಯ ಪದ್ಧತಿಯ ಬಗ್ಗೆ ನೋಡೋದಾದರೆ, ದ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಪ್ರೆಸೆಂಟ್ಲಿ ಫಂಕ್ಷನ್ ವಿತಿನ್ ದ ಓವರಾಲ್ ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್ ಆಫ್ ದ ಕಂಟ್ರಿ. ಇದು ಒಂದು ಆರ್ಥಿಕ ವ್ಯವಸ್ಥೆ ಒಂದು ಪದ್ಧತಿಯನ್ನು, ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಪ್ರೆಸೆಂಟ್ಲಿ ಫಂಕ್ಷನ್ ವಿತಿನ್ ದ ಓವರಾಲ್ ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್ ಆಫ್ ದ ಕಂಟ್ರಿ, ಅಂದರೆ ಒಂದು ದೇಶದ ಸಂಪೂರ್ಣವಾದಂತಹ ಆಡಳಿತಾತ್ಮಕವಂತಹ ಒಂದು ಕಾರ್ಯಗಳನ್ನು ಇದು ನಿರ್ವಹಿಸುತ್ತೆ. ದ ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್ ಎಸ್ ಇನ್ಫ್ಲೂಯೆನ್ಸ್ಡ್ ದ ಆರ್ಗನೈಸೇಷನ್ ಆಫ್ ದ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಎಸ್ ವೆಲ್. ಭಾರತದ ಒಂದು ಏನು ಈ ಫೆಡರಲ್ ವ್ಯವಸ್ಥೆ ಅನ್ನುವಂತಹದ್ದು ಇದೆಯೋ ಅಥವಾ ಪ್ರಜಾಪ್ರಭುತ್ವ ಒಂದು ರಚನೆ ಇದೆಯೋ, ಇದರಲ್ಲೂ ಸಹ ನಾವು ಹಲವಾರು ಸಂಘಟನೆಗಳನ್ನು, ಅಂದರೆ ಸಂಖ್ಯಾಶಾಸ್ತ್ರದ ಒಂದು ಪದ್ಧತಿಯಲ್ಲಿ ಹಲವಾರು ಸಂಘಟನೆಗಳನ್ನು ನಾವು ನೋಡ್ತೀವಿ. ಇಸ್ ದ ಡಿವಿಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ ಬಿಟ್ವೀನ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ದ ಸ್ಟೇಟ್ ಗವರ್ನಮೆಂಟ್ ಇಸ್ ಆನ್ ದ ಬೇಸಿಸ್ ಆಫ್ ದ ಸಬ್ಜೆಕ್ಟ್ ಕ್ಲಾಸಿಫಿಕೇಶನ್ ಅಂಡರ್ ದ ಯೂನಿಯನ್ ಸ್ಟೇಟ್ ಅಂಡ್ concurrent lists as detailed in the Constitution of India. ಇಲ್ಲಿ ನಾವು ಪ್ರಮುಖವಾಗಿ ಭಾರತದ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನೋಡಿದಾಗ, ಭಾರತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡರಲ್ಲೂ ಸಹ ವರ್ಗೀಕರಣವನ್ನು ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸುತ್ತೆ. ಅಟ್ ದ ಸೆಂಟರ್ ದ ರೆಸ್ಪಾನ್ಸಿಬಿಲಿಟೀಸ್ ಆರ್ ದ ಫರ್ದರ್ ಡಿವೈಡೆಡ್ ಅಮಾಂಗೆಸ್ಟ್ ದ ವೇರಿಯಸ್ ಮಿನಿಸ್ಟ್ರೀಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್. ಮತ್ತು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಆ ಕೇಂದ್ರ ಸರ್ಕಾರದ ಹಲವಾರು ವಿಭಾಗಗಳನ್ನು ನಾವು ನೋಡ್ತೀವಿ. ಅದರ ಒಂದು ಹಲವಾರು ವಿಭಾಗಗಳಿಗೆ ಅದನ್ನು ವಿಂಗಡಿಸಿ ಅವರಿಗೆ ಕರ್ತವ್ಯಗಳನ್ನು ನಿರ್ವಹಿಸಿ ಹಲವಾರು ಒಂದು ಮಂತ್ರಿಗಳನ್ನು ಅಲ್ಲಿ ನೇಮಿಸುವಂತಹ ಒಂದು ಕಾರ್ಯವನ್ನು ಸಹ ಮಾಡಲಾಗುತ್ತೆ. ಹಲವಾರು ಇಲಾಖೆಗಳನ್ನು ರಚಿಸಲಾಗುತ್ತೆ. ಅಕಾರ್ಡಿಂಗ್ ಟು ದ ಅಲೋಕೇಶನ್ ಆಫ್ ಬಿಸ್ನೆಸ್ ರೂಲ್ಸ್ 1961 ದಟ್ ಆರ್ ಅಮೆಂಡೆಡ್ ಫ್ರಮ್ ಟೈಮ್ ಟು ಟೈಮ್. ಈ ಸಮಯಕ್ಕೆ ಸರಿಯಾಗಿ 1961ರಲ್ಲಿ ಈ ಒಂದು ವ್ಯವಹಾರೀಕರಣದ ಒಂದು ನೀತಿ ನಿಯಮಗಳನ್ನು ಸಹ ಇಲ್ಲಿ ಜಾರಿಗೆ ತರಲಾಗಿದೆ. ದ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎನಿ ಸಬ್ಜೆಕ್ಟ್ ಜನರಲಿ ವೆಸ್ಟ್ ಇನ್ ದ ಅಥಾರಿಟಿ ಸೆಂಟ್ರಲ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್ ಆರ್ ಸ್ಟೇಟ್ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್. ಇದು ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಯಾವುದೇ ಮಾಡಬಹುದು. ಇಲ್ಲಿ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಎನಿ ಸಬ್ಜೆಕ್ಟ್, ಯಾವುದೇ ಒಂದು ವಿಷಯದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹಿಸುವಂತಹ ಒಂದು ಅಥಾರಿಟಿ, ಅಂದರೆ ಇವರಿಗೆ ಅವಕಾಶ ಇರುತ್ತೆ ಅನ್ನುವಂಥದ್ದು. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸಬ್ಜೆಕ್ಟ್ ಅಕಾರ್ಡಿಂಗ್ ಟು ಇಟ್ಸ್ ಸ್ಟೇಟಸ್ ಇನ್ ದ ಯೂನಿಯನ್. ಇವರಿಗೆ ಪ್ರಮುಖವಾದಂತಹ ಜವಾಬ್ದಾರಿ ಇರುತ್ತೆ, ಅಥಾರಿಟಿ ಇರುತ್ತೆ, ಅವ್ರಿಗೆ ಒಂದು ಹಕ್ಕು ಅನ್ನುವಂಥದ್ದು ಇರುತ್ತೆ. ದ ರೆಸ್ಪಾನ್ಸಿಬಲ್ ಫಾರ್ ದ ಸಬ್ಜೆಕ್ಟ್ ರೆಕಾರ್ಡ್ ಅಕಾರ್ಡಿಂಗ್ ಟು ಇಟ್ಸ್ ಸ್ಟೇಟಸ್ ಆನ್ ದ ಯೂನಿಯನ್. ಇದರಲ್ಲಿ ಕೇಂದ್ರದ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಂಗ್ರಹಿಸುವಂತಹ ಹಕ್ಕು ಇರುತ್ತೆ. ಸ್ಟೇಟ್ ಆರ್ ಕನ್ಕರೆಂಟ್ ಲಿಸ್ಟ್, ರಾಜ್ಯ ಸರ್ಕಾರದಲ್ಲೂ ಸಹ ಇದರ ಅವಶ್ಯಕತೆ ಇದೆ. ಬೈ ಆ್ಯಂಡ್ ಲಾ ದ ಫ್ಲೋ ಆಫ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಎಮಿನೆಂಟ್ಸ್ ಫ್ರಮ್ ದ ಸ್ಟೇಟ್ಸ್ ಟು ದ ಸೆಂಟರ್ ಎಕ್ಸೆಪ್ಟ್ ಇನ್ ಕೇಸಸ್ ವೇರ್ ದ state level operations are an integral part of centrally sponsored schemes or data are collected through the ನ್ಯಾಷನಲ್ ಸ್ಯಾಂಪಲ್ ಸರ್ವೆ. ಈ NSSOನ ಒಂದು ಸರ್ವೆನಲ್ಲಿ ಏನು ಮಾಡ್ತಾರೆ ಇವರು ಅಂತಂದರೆ, ರಾಷ್ಟ್ರದ ಒಂದು ಸರ್ವೆಯಲ್ಲಿ, ಸ್ಯಾಂಪಲ್ ಸರ್ವೆಯಲ್ಲೂ ಸಹ ಇವರು ಹಲವಾರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಒಂದು ಹಲವಾರು ಅಂಕಿಅಂಶಗಳನ್ನು ಸಂಗ್ರಹಿಸುವಂತಹ ಕಾರ್ಯವನ್ನು ಇವರು ಮಾಡ್ತಾರೆ. ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಅಟ್ ದ ಸೆಂಟರ್. ಕೇಂದ್ರ ಸರ್ಕಾರದಲ್ಲಿ ನಾವು ರಾಜ್ಯಪಟ್ಟಿ, ಸಮವರ್ತಿ ಪಟ್ಟಿ, ನಾನು ಆಗಲೇ ಹೇಳಿದೆ, ಒಕ್ಕೂಟ ಪಟ್ಟಿ, ರಾಜ್ಯಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅನ್ನುವಂತಹ 3 ಭಾಗಗಳನ್ನು ನಾವು ನೋಡ್ತೀವಿ. ಕನ್ಕರೆಂಟ್ ಅಂತಂದರೆ ಸಮವರ್ತಿ ಪಟ್ಟಿ ಎನ್ನುವಂಥದ್ದು. ಇಲ್ಲಿ ಸರ್ಕಾರದಲ್ಲಿ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ನಡುವೆ ಜವಾಬ್ದಾರಿಗಳು ಅಥವಾ ಪುನಃ ಹಂಚಿಕೆ ಆಗಿರುತ್ತೆ. ಅಂಕಿಅಂಶಗಳ ಸಂಗ್ರಹಣೆಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಸಚಿವಾಲಯಗಳು ಮತ್ತು ಇಲಾಖೆಗಳ ಜವಾಬ್ದಾರಿಯಾಗಿರುತ್ತೆ. ವಾಸ್ತವವಾಗಿ ಅಂಕಿಅಂಶಗಳ ಮಾಹಿತಿಯು ರಾಜ್ಯಗಳಿಂದ ಕೇಂದ್ರಕ್ಕೆ ಹರಿದು ಹೋಗುತ್ತೆ. ಅಂದರೆ ರಾಜ್ಯ ಸರ್ಕಾರಗಳು ಅಂಕಿಅಂಶಗಳನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು. ಆದರೆ ಕೇಂದ್ರ ಪ್ರಾಯೋಜಿತ ಯೋಜನೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳು, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಮೂಲಕ ಸಂಗ್ರಹಿಸಲಾಗುತ್ತೆ. ಈ ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಅಟ್ ದ ಸೆಂಟರ್. ಕೇಂದ್ರ ಸರ್ಕಾರದಲ್ಲಿ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡಿದಾಗ, ದ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಡಿಫ್ರೆಂಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಏರಿಯಾಸ್ like agriculture, labor, commerce, industry, etc. Vests with the corresponding administrative ministries. More often than not, the statistical information is collected as a byproduct of administration or for monitoring the progress of specific programs. Some of the ministries like agriculture, water, resource, health, etc. have full-fledged statistical divisions, while most others have only a nucleus cell. Large-scale statistical operation like the population census, annual survey of industries, economic census, etc. ಇಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ವಿವಿಧ ಇಲಾಖೆಗಳಿಗೆ ಸಂಗ್ರಹಣೆ, ಅಂದರೆ ಅಂಕಿಅಂಶ ಸಂಗ್ರಹಣೆಯ ಕಾರ್ಯವು ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಸೇರುತ್ತೆ. ಉದಾಹರಣೆಗೆ ಕೃಷಿ, ಕೈಗಾರಿಕೆ,
ಮತ್ತು ಆರೋಗ್ಯ, ವಾಣಿಜ್ಯ, ಕಾರ್ಮಿಕ ಇಲಾಖೆ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನು ಆಯಾ ಇಲಾಖೆಗಳೇ ಸಂಗ್ರಹಿಸಬೇಕು. ಬಹುತೇಕ ಸಂದರ್ಭಗಳಲ್ಲಿ ಅಂಕಿಅಂಶಗಳ ಸಂಗ್ರಹಣೆಯ ಕಾರ್ಯವನ್ನು ಆಡಳಿತವನ್ನು ನಡೆಸುವಿಕೆಯು ಒಂದು ಭಾಗವಾಗಿ ಅಥವಾ ಇಲಾಖೆಯ ಒಂದು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಗತಿಯನ್ನು ಉಸ್ತುವಾರಿ ಮಾಡುವ ಉದ್ದೇಶದಿಂದ ನಿರ್ವಹಿಸಲಾಗುತ್ತದೆ. The statistical system in the states is similar to that at the center. It is generally decentralized laterally over the department of the state government, with major departments such as agriculture or health having large statistical division for the work of Department of Statistics. At the apex level is the Directorate of Economic and Statistics, which is formally responsible for the coordination of statistical activities in the state. The DES, a large organization at the headquarters with the statistical offices in the district and in some cases in the regions of the state. And now Directorate of Economic Statistics, DES means Director of Economics and Statistics ಅಂತ ಇಲ್ಲಿ ಕೇಂದ್ರದ ಆರ್ಥಿಕ ಮತ್ತು ಅಂಕಿಅಂಶಗಳು ಅನ್ನುವಂಥದ್ದು ಇಲ್ಲಿ ಫಾರ್ಮಲಿ ಬ್ಯೂರೋ ಇರುವಂಥದ್ದು. ಕೃಷಿ, ಆರೋಗ್ಯ, ಜಲಸಂಪನ್ಮೂಲಗಳು ಇತ್ಯಾದಿ ಇಲಾಖೆಗಳು ಪೂರ್ಣ ಪ್ರಮಾಣದ ಸಂಖ್ಯಾಶಾಸ್ತ್ರೀಯ ವಿಭಾಗಗಳನ್ನು ಹೊಂದಿವೆ. ಆದರೆ ಇತರೆ ಅನೇಕ ಇಲಾಖೆಗಳು ಕೇಂದ್ರೀಯ ಕೋಶವನ್ನು ಮಾತ್ರ ಹೊಂದಿವೆ. ನ್ಯೂಕ್ಲಿಯಸ್ ಸೆಲ್ಸ್ ಅನ್ನುವಂಥದ್ದನ್ನು ಮಾತ್ರ ಹೊಂದಿರುತ್ತದೋ, ಅಂದರೆ ಕೇವಲ ಕೇಂದ್ರೀಯ ಕೋಶಗಳನ್ನು ಮಾತ್ರ ಹೊಂದಿರುತ್ತೆ. ಅಂದರೆ ಎಲ್ಲ ಇಲಾಖೆಗಳ ಅಂಕಿಅಂಶಗಳು ಈ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತವೆ. ದ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ಇನ್ ದ ಸ್ಟೇಟ್ಸ್ ಇಸ್ ಸಿಮಿಲರ್ ಟು ದಟ್ ದ ಸೆಂಟರ್. ಇಟ್ ಈಸ್ ಜನರಲಿ ಡಿಸೆಂಟ್ರಲೈಸ್ಡ್ ಲ್ಯಾಟ್ರಲಿ ಓವರ್ ದ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಅಂದರೆ ಇಲ್ಲಿ ಡಿಸೆಂಟ್ರಲೈಸ್ ವಿಕೇಂದ್ರೀಕರಣವನ್ನು ಮಾಡಲಾಗಿರುತ್ತೆ. ಈ ವಿಕೇಂದ್ರೀಕರಣದಲ್ಲಿ ರಾಜ್ಯ ಸರ್ಕಾರಗಳು ಸಹ ಇದರಲ್ಲಿ ನಾವು ನೋಡ್ತೇವೆ. ವಿತ್ ಮೇಜರ್ ಡಿಪಾರ್ಟ್ಮೆಂಟ್ಸ್, ಯಾವ ಒಂದು ಪ್ರಮುಖವಾದಂತಹ ಇಲಾಖೆಗಳಿರುತ್ತೋ, ಸಚ್ ಎಸ್ ಅಗ್ರಿಕಲ್ಚರ್, ಹೆಲ್ತ್ ಹ್ಯಾವಿಂಗ್ ಲಾರ್ಜ್ ಸ್ಟಾಟಿಸ್ಟಿಕಲ್ ಡಿವಿಷನ್ ಫಾರ್ ದ ವರ್ಕ್ ಡಿಪಾರ್ಟ್ಮೆಂಟ್ ಆಫ್ ಸ್ಟಾಟಿಸ್ಟಿಕ್ಸ್, ಅವುಗಳಿಗೆ ಮಾತ್ರ ಪ್ರತ್ಯೇಕವಾದಂತಹ ಅಂಕಿಅಂಶ ಸಂಗ್ರಹ ಒಂದು ಸಂಸ್ಥೆಗಳು ಅಥವಾ ಇಲಾಖೆಗಳಿರುತ್ತೆ. ಅರ್ಥ ಅಪೆಕ್ಸ್ ಲೆವೆಲ್ ಇಸ್ ದ ಡೈರೆಕ್ಟೊರೇಟ್. ಅಪೆಕ್ಸ್ ಲೆವೆಲಲ್ಲಿ ಅಂದರೆ ಜಿಲ್ಲಾ ಒಂದು ಮಟ್ಟದಲ್ಲಿ ಡೈರೆಕ್ಟೊರೇಟ್ ಆಫ್ ಎಕನಾಮಿಕ್ ಅಂಡ್ ಸ್ಟಾಟಿಸ್ಟಿಕ್ಸ್, ಅಂದರೆ ಫಾರ್ಮಲಿ ಬ್ಯೂರೋ ಅನ್ನುವಂಥದ್ದು ಒಂದಿರುತ್ತೆ, ವಿಚ್ ಇಸ್ ಫಾರ್ಮಲಿ ರೆಸ್ಪಾನ್ಸಿಬಲ್ ಫಾರ್ ದ ಕೋಆರ್ಡಿನೇಷನ್ ಆಫ್ ಸ್ಟಾಟಿಸ್ಟಿಕಲ್ ಆಕ್ಟಿವಿಟೀಸ್ ಇನ್ ದ ಸ್ಟೇಟ್. ಇದು ರಾಜ್ಯ ಸರ್ಕಾರಗಳಿಗೆ ಬೇಕಾದಂತಹ ಅಂಕಿಅಂಶಗಳನ್ನು ಸಲ್ಲಿಸುತ್ತೆ. ದ DES ಎ ಲಾರ್ಜ್ ಆರ್ಗನೈಸೇಷನ್ ಅಟ್ ದ ಹೆಡ್ ಕ್ವಾರ್ಟರ್ಸ್. ಈ DES ಅನ್ನುವಂಥದ್ದು ಏನು ಡೈರೆಕ್ಟೊರೇಟ್ ಎಕನಾಮಿಕ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆಯೋ, ಇದು ಪ್ರಮುಖವಾದಂತಹ ಒಂದು ಹೆಡ್ ಕ್ವಾರ್ಟರ್ ಆಗಿದ್ದು ಸ್ಟಾಟಿಸ್ಟಿಕಲ್ ಆಫೀಸ್ ಇನ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಇನ್ ಸಮ್ ಕೇಸಸ್, ಕೆಲವು ವೇಳೆ ಜಿಲ್ಲಾ ಕೇಂದ್ರಗಳು ಸಹ ಇದು ಪ್ರಮುಖವಾಗಿ DES ಅನ್ನುವಂಥದ್ದು ಇರುತ್ತೆ. ಇನ್ ಸಮ್ ಕೇಸಸ್ ಇನ್ ದ ರೀಜನಲ್ ಆಫ್ ದ ಸ್ಟೇಟ್, ಕೆಲವೊಂದು ಸಾರಿ ರಾಜ್ಯದಿಂದ ಕೆಲವೊಂದು ಇಲಾಖೆಗಳದ್ದು ಕೇವಲ ರಾಜ್ಯ ಸರ್ಕಾರಗಳಲ್ಲಿ ಅಂದರೆ ರಾಜ್ಯದ ಒಂದು ಮಟ್ಟದಲ್ಲಿ ಮಾತ್ರ ಇರುವಂಥದ್ದು. ಆರ್ ಜನರಲಿ ಸೆಂಟ್ರಲೈಸ್ಡ್ ಅಂಡ್ ದೀಸ್ cater to the needs of other ministries and departments as well as state governments in important ministries, officers of the Indian Statistical Service and subordinate statistical staff perform the statistical functions. The Central Statistical Organization in the Ministry of Statistics and Program implementation in the nodal agency for a planned development of the statistical system in the country and for bringing about coordination in statistical activities among statistical agencies in the Government of India and state directorates of economic and statistics. Further details about the coordinating role of CSO along with its another activities have been given in the report elsewhere. ಇಲ್ಲಿ ನಾವು ಜನರಲ್ ಆಗಿ ಸೆಂಟ್ರಲೈಸ್ ಅಂದರೆ ವಿಕೇಂದ್ರೀಕರಣ ಮಾಡೋದಾದರೆ ಇಲ್ಲಿ ದೀಸ್ ಕ್ಯಾಟರ್ ಆರ್ ದ ನೀಡ್ಸ್ ಆಫ್ ಅದರ್ ಮಿನಿಸ್ಟ್ರೀಸ್ ಆಫ್ ಡಿಪಾರ್ಟ್ಮೆಂಟ್ಸ್. ಕೆಲವೊಂದು ಇಲಾಖೆಗಳಿಗೆ ಅತಿ ಅವಶ್ಯಕವಾದಂತಹ ಮುಖ್ಯ ಇಲಾಖೆಗಳು ಇರುತ್ತೆ, ಕೆಲವೊಂದು ಮಂತ್ರಿಗಳಿಗೆ ಇಲಾಖೆಗಳನ್ನು ರಚಿಸಬೇಕಾಗುತ್ತೆ. ಎಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ಸ್ ರಾಜ್ಯ ಸರ್ಕಾರಗಳಿಗೂ ಸಂಬಂಧಪಟ್ಟಂತೆ. ಇನ್ ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್, ಕೆಲವೊಂದು ಮುಖ್ಯವಾದಂತಹ ಮಂತ್ರಿಗಳ ಒಂದು ಕಾರ್ಯಾಲಯಗಳಲ್ಲಿ ಆಫೀಸರ್ಸ್ ಆಫ್ ದ ಇಂಡಿಯನ್ ಸ್ಟಾಟಿಸ್ಟಿಕಲ್ ಸರ್ವಿಸ್ ಅನ್ನುವಂಥದ್ರೆ ಕೇಂದ್ರ ಮತ್ತು ಪ್ರಮುಖವಾದಂತಹ ಒಂದು ಭಾರತದ ಸ್ಟಾಟಿಸ್ಟಿಕಲ್ ಸರ್ವಿಸ್ ಅಂದರೆ ಸಂಖ್ಯಾಶಾಸ್ತ್ರದ ಒಂದು ಸೇವಾ ವಲಯ ಅನ್ನುವಂಥದ್ದು ಇರುತ್ತೆ. ಸಬಾರ್ಡಿನೇಟ್ ಸ್ಟಾಟಿಸ್ಟಿಕಲ್ ಸ್ಟಾಫ್ ಅನ್ನುವಂಥದ್ದು ಸಹ ಅಲ್ಲಿರುತ್ತೆ. ಮತ್ತು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅಂದರೆ ಅದರಲ್ಲಿ ಪ್ರಮುಖವಾದಂತಹ ಅಂಕಿಅಂಶ ಸಂಗ್ರಹವನ್ನು ಮಾಡುವಂತಹ ಕಾರ್ಯಗಳು ಸಹ ನಡೀತಾ ಇರುತ್ತೆ. ದ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ಸ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಅಲ್ಲಿ ಪ್ರಮುಖವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟ್ ಮಾಡುವುದನ್ನು CSO ನೋಡುತ್ತೆ. ಇನ್ ದ ನೋಡಲ್ ಏಜೆನ್ಸಿ ಫಾರ್ ಪ್ಲಾನ್ ಡೆವಲಪ್ಮೆಂಟ್ ಆಫ್ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ಇನ್ ದ ಕಂಟ್ರಿ ಆ್ಯಂಡ್ ಫಾರ್ ಬ್ರಿಂಗಿಂಗ್ ಅಬೌಟ್ ಕೋಆರ್ಡಿನೇಷನ್. ಇಲ್ಲಿ ಪ್ರಮುಖವಾಗಿ ನೋಡಿದಾಗ ಕೃಷಿ ನಾನು ಆಗಲೇ ಹೇಳಿದೆ, ಹಲವಾರು ಇಲಾಖೆಗಳು ಇತರೆ ಇಲಾಖೆಗಳು ಕೇಂದ್ರೀಯ ಕೋಶ ಮಾತ್ರವನ್ನು ಮಾತ್ರ ಹೊಂದಿದೆ. ಆದರೆ ಎಲ್ಲ ಇಲಾಖೆಗಳ ಅಂಕಿಅಂಶಗಳ ಈ ಕೇಂದ್ರಕ್ಕೆ ಸಂಬಂಧಪಟ್ಟ ಅಂಶಗಳಾಗಿರುತ್ತೆ.
ಇಲ್ಲಿ ಪ್ರಮುಖವಾಗಿ ಯಾವುದು ಇದು ಮಾಹಿತಿಯನ್ನು ಸಂಗ್ರಹಿಸುತ್ತೆ ಅಂದರೆ CSO ಅನ್ನುವಂಥದ್ದು, ಅಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅನ್ನುವಂಥದ್ದು ಪ್ರಮುಖವಾದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಮತ್ತು ಅದನ್ನು ಕೇಂದ್ರಕ್ಕೆ ಸಲ್ಲಿಸುವಂತಹ ಕೆಲಸವನ್ನು ಮಾಡುತ್ತೆ. ದ ಸ್ಟ್ಯಾಟಿಸ್ಟಿಕಲ್ ಆಕ್ಟಿವಿಟಿ ಆಫ್ ದ DES, Directorate of Economic Statistics, is more or less uniform. They publish statistical abstracts and handbooks of the states. ಇದೇನು ಮಾಡುತ್ತೆ ಅಂತಂದರೆ ಈ ಒಂದು ಜಿಲ್ಲಾ ಕೇಂದ್ರದಲ್ಲಿರುವಂತಹದ್ದು ಒಂದು ಹ್ಯಾಂಡ್ ಬುಕ್ಕನ್ನು, ಅಂದರೆ ಅಂಕಿಅಂಶಗಳ ಒಂದು ಪುಸ್ತಕವನ್ನು, ಪಕ್ಷಿನೋಟವನ್ನು ಹೊಂದಿರುವಂತಹ ಒಂದು ಬುಕ್ಸನ್ನು, ಇದು ಪುಸ್ತಕವನ್ನು, ಇದು ಹ್ಯಾಂಡ್ ಬುಕ್ಕನ್ನು ಅಂದರೆ ಕೈಪಿಡಿಯನ್ನು ಜಾರಿಗೆ ತರುತ್ತೆ. ಅದನ್ನು ರಾಜ್ಯ ಸರ್ಕಾರಗಳಿಗೆ ನೀಡುತ್ತೆ. ಆನ್ಯುವಲ್ ಎಕನಾಮಿಕ್ ರಿವ್ಯೂ ಆಫ್ ಸರ್ವೇಸ್, ಒಂದು ವಾರ್ಷಿಕವಾದಂತಹ ಆರ್ಥಿಕ ಒಂದು ಸರ್ವೆಗಳನ್ನು, ಆರ್ಥಿಕ ಅಂಕಿಅಂಶಗಳನ್ನು ಇದು ಸರ್ವೆ ಮಾಡಿರುತ್ತೆ. ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಅಬ್ಸ್ಟ್ರಾಕ್ಟ್ಸ್ ಆ್ಯಂಡ್ ಸ್ಟೇಟ್ ಬಜೆಟ್ ಅನಾಲಿಸಿಸ್, ಇದು ಏನು ಜಿಲ್ಲಾ ಆಡಳಿತ ಅಂದರೆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಅಷ್ಟೇ ಅಲ್ಲ, ಒಂದು ರಾಜ್ಯದ ಆಯವ್ಯಯಕ್ಕೆ ಸಂಬಂಧಪಟ್ಟಂತಹ ವಿಶ್ಲೇಷಣೆಯನ್ನು ಸಹ ಇದು ಒಳಗೊಂಡಿರುತ್ತೆ. ವರ್ಕ್ಔಟ್ ದ ಎಸ್ಟಿಮೇಟ್ಸ್ ಆಫ್ ದ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆ್ಯಂಡ್ ರಿಟೈಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಆಫ್ ಎಂಗೇಜ್ ಇನ್ ಸಚ್ ಅದರ್ ಸ್ಟ್ಯಾಟಿಸ್ಟಿಕಲ್ ಆಕ್ಟಿವಿಟೀಸ್ ಎಸ್ ರಿಲೆವೆಂಟ್ ಟು ದ ಸ್ಟೇಟ್. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಅಂಕಿಅಂಶಗಳನ್ನು ಇದು ಒಳಗೊಂಡಿರುವಂಥದ್ದು. ಮೋಸ್ಟ್ ಆಫ್ ದೆಮ್ ಪಾರ್ಟಿಸಿಪೇಟ್ ಅಟ್ ಲೀಸ್ಟ್ ಆನ್ ಎ ಮ್ಯಾಚಿಂಗ್ ಸ್ಯಾಂಪಲ್ ಬೇಸಿಸ್ ಇನ್ ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಪ್ರೋಗ್ರಾಮ್ and some of them carry out an annual survey of industries for factories not covered by the ASI of the NSSO. ಇಲ್ಲಿ ನಾವು ಪ್ರಮುಖವಾಗಿ ನೋಡುವಂಥದ್ದೇನಪ್ಪ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರ ಅಂದರೆ NSSO ಏನು ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳನ್ನು ಮೂಲಕ ರಾಷ್ಟ್ರೀಯ ಕೇಂದ್ರ ಒಂದು ಅಂದರೆ NSSO ನ್ಯಾಷನಲ್ ಸ್ಟೇಟ್ ಆರ್ಗನೈಸೇಷನ್ ಕಮಿಟಿಗಳನ್ನು ಏನಂತಹದ್ದಿದೆಯೋ ಇದು ಪ್ರಮುಖವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಿ ಮಾಹಿತಿಗಳನ್ನು ಇದು ಸಂಗ್ರಹ ಮಾಡುತ್ತೆ. ಪ್ರಮುಖವಾದಂತಹ ಎಲ್ಲ ರೀತಿಯ ಒಂದು ಸರ್ವೆಗಳನ್ನು ಮಾಡಿ ಆ ಶಾಂಪಲ್ ಸರ್ವೆಗಳನ್ನು ಮಾಡುವ ಮೂಲಕ, ಸಮೀಕ್ಷೆಗಳನ್ನು ಮಾಡುವ ಮೂಲಕ ಇದು ಮಾಹಿತಿಯನ್ನು ಸಂಗ್ರಹಿಸುತ್ತೆ. ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳನ್ನು ಮಾಡುವ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸುತ್ತೆ. ದ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ಎ ಕಾಮನ್ ಸ್ಟ್ಯಾಟಿಸ್ಟಿಕಲ್ ಕ್ಯಾಡರ್. ಇಲ್ಲಿ ಪ್ರಮುಖವಾಗಿ ನಾವು ಕೇಂದ್ರ ಸರ್ಕಾರದ ಒಂದು ಮಾಹಿತಿಗಳನ್ನು ಹಾಗೆ ರಾಜ್ಯ ಸರ್ಕಾರದ ಮಾಹಿತಿಗಳನ್ನು ನಾವು ಇಲ್ಲಿ ನೋಡಿದಾಗ, ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗಳನ್ನು ಆಗಲೇ ಹೇಳಿದೆ, ರಾಜ್ಯ ಸರ್ಕಾರಗಳ ಕೋರಿಕೆಗಳಿಗೆ ಅನುಗುಣವಾಗಿ ಅದು ಒದಗಿಸುತ್ತೆ. ಮತ್ತು ಪ್ರಮುಖ ಸಚಿವಾಲಯಗಳಲ್ಲಿ ಭಾರತದ ಸಂಖ್ಯಾಶಾಸ್ತ್ರೀಯವಾಗಿ ಒದಗಿಸಲಾಗುತ್ತೆ. ಪ್ರಮುಖ ಸಚಿವಾಲಯಗಳಲ್ಲಿ ಭಾರತದ ಸಂಖ್ಯಾಶಾಸ್ತ್ರೀಯ ಸೇವೆಯನ್ನು ಅಧಿಕಾರಿಗಳು, ಸಂಖ್ಯಾಶಾಸ್ತ್ರೀಯ ಇಲಾಖೆಯ ಅಧೀನ ಸಿಬ್ಬಂದಿಯು ಸಂಖ್ಯಾಶಾಸ್ತ್ರೀಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಅಂಕಿಸಂಖ್ಯೆ ಸಂಸ್ಥೆಯ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದಲ್ಲಿರುವಂತಹ ಕೇಂದ್ರೀಯ ಅಂಕಿಅಂಶ ಸಂಸ್ಥೆಯ ದೇಶದಲ್ಲಿ ಸಂಖ್ಯಾಶಾಸ್ತ್ರೀಯ ಪದ್ಧತಿಯ ಯೋಜಿತ ಅಭಿವೃದ್ಧಿಯಾಗಿರುವಂತಹ ಕೇಂದ್ರೀಯ ಸಂಸ್ಥೆಯಾಗಿರುತ್ತೆ. ಅಲ್ಲದೆ ಭಾರತ ಸರ್ಕಾರದ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಗಳ ಮತ್ತು ರಾಜ್ಯಗಳ ಆರ್ಥಿಕ ಅಂಕಿಅಂಶಗಳ ನಿರ್ದೇಶನಾಲಯಗಳ ನಡುವೆ ಸಮನ್ವಯನ ಇದು ಏರ್ಪಡುತ್ತೆ, NSSO ಅನ್ನುವಂಥದ್ದು. ಹಾಗೆ ರಾಜ್ಯಗಳಲ್ಲಿ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಗೆ ನಾವು ಬರೋದಾದರೆ, ಸ್ಟ್ಯಾಟಿಸ್ಟಿಕಲ್ ಸಿಸ್ಟಮ್ ಇನ್ ದ ಸ್ಟೇಟ್ಸ್, ರಾಜ್ಯಕ್ಕೆ ಬರೋದಾದರೆ, ರಾಜ್ಯಗಳಲ್ಲಿ ಅಸ್ತಿತ್ವವಿರುವಂತಹ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯು ಕೇಂದ್ರ ಸರ್ಕಾರದ ಮಟ್ಟದಲ್ಲಿರುವಂತೆಯೇ ಇರುತ್ತದೆ. ಸರ್ಕಾರದ ವಿಭಿನ್ನ ಇಲಾಖೆಗಳ ನಡುವೆ ಇದು ವಿಕೇಂದ್ರೀಕರಣಗೊಂಡಿರುತ್ತೆ. ಆದರೆ ಆರೋಗ್ಯ, ಕೃಷಿ ಇಲಾಖೆ ಅಂದರೆ ಕೈಗಾರಿಕೆ ಮೊದಲಾದಂತಹ ದೊಡ್ಡ ದೊಡ್ಡ ಇಲಾಖೆಗಳನ್ನು ದೊಡ್ಡ ಪ್ರಮಾಣದ ಅಂಕಿಅಂಶ ವಿಭಾಗಗಳನ್ನು ಹೊಂದಿರ್ತವೆ. ಆರ್ಥಿಕ ಅಂಕಿಅಂಶಗಳ ನಿರ್ದೇಶನಾಲಯ ಉತ್ತುಂಗದಲ್ಲಿರುತ್ತೆ. ಇದು ರಾಜ್ಯದಲ್ಲಿ ಎಲ್ಲ ಇಲಾಖೆಗಳ ಸಂಖ್ಯಾಶಾಸ್ತ್ರೀಯ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುವಂತಹ ಕಾರ್ಯವನ್ನು ಮಾಡುತ್ತೆ. ಆರ್ಥಿಕ ಅಂಕಿಅಂಶಗಳ ನಿರ್ದೇಶನಾಲಯ DES, ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕಲ್ಸ್ ಅನ್ನುವಂಥದ್ದು, ಅಂದರೆ ರಾಜ್ಯಗಳ ಆರ್ಥಿಕ ಅಂಕಿಅಂಶಗಳ ನಿರ್ದೇಶನಾಲಯ ಅನ್ನುವಂಥದ್ದು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಜಿಲ್ಲೆಯಲ್ಲಿ ಅಂದರೆ ಪ್ರತ್ಯೇಕ ಕಚೇರಿಯನ್ನು ಸಹ ಹೊಂದಿರುತ್ತೆ. ಕೆಲವು ರಾಜ್ಯಗಳಲ್ಲಿ ಪ್ರಾಂತೀಯ ಮಟ್ಟದಲ್ಲಿಯೂ ಸಹ ಕಚೇರಿಗಳು ಅಸ್ತಿತ್ವದಲ್ಲಿವೆ. ಮುಂದುವರೆದು ಜಿಲ್ಲೆಯ ಮತ್ತು ತಾಲೂಕು ಮಟ್ಟದ ವಿಭಿನ್ನ ಕಚೇರಿಗಳಲ್ಲಿ ಅಂಕಿಅಂಶಗಳ ಸಹಾಯಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸ್ಟ್ಯಾಟಿಸ್ಟಿಕಲ್ ಸ್ಟಾಫ್ ಪರ್ಫಾರ್ಮ್ ಎ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್. ಇಲ್ಲಿ ನಾನಾಗಲೇ ಹೇಳಿದೆ, ಏನು ಇಂಪಾರ್ಟೆಂಟ್ ಮಿನಿಸ್ಟ್ರಿ ಆಫೀಸರ್ಸ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಸಬಾರ್ಡಿನೇಟ್ ಟು ಸ್ಟ್ಯಾಟಿಸ್ಟಿಕಲ್, ಅಂದರೆ ಕೆಲವೊಂದು ಸಮಯದಲ್ಲಿ ನಾವು ಕಚೇರಿಗಳಲ್ಲಿ ಅಂದರೆ ಪ್ರತ್ಯೇಕ ಕಚೇರಿಗಳಿರುತ್ತೆ. ಕೆಲವು ರಾಜ್ಯಗಳಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಕಚೇರಿಗಳಿರ್ತವೆ. ಜಿಲ್ಲೆಯ ಮತ್ತು ತಾಲೂಕು ಮಟ್ಟದಲ್ಲಿ ವಿಭಿನ್ನ ಕಚೇರಿಗಳಲ್ಲಿ ಅಂಕಿಅಂಶ ಸಹಾಯಕರು ಕಾರ್ಯವನ್ನು ನಿರ್ವಹಿಸ್ತಾರೆ. ಆಯಾ ಕಚೇರಿಗಳಿಗೆ ಸಂಬಂಧಿಸಿದ ವಿಭಿನ್ನ ಅಂಕಿಅಂಶಗಳನ್ನು ಸಂಗ್ರಹಿಸುವುದು, ಕ್ರೋಢೀಕರಿಸುವುದು ಅವರ ಪ್ರಮುಖ ಕಾರ್ಯ. ಹಾಗೆ ಆರ್ಥಿಕ ಅಂಕಿಅಂಶಗಳ ನಿರ್ದೇಶನಾಲಯಗಳಲ್ಲಿ ಸಂಖ್ಯಾಶಾಸ್ತ್ರೀಯ ಚಟುವಟಿಕೆಯು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುತ್ತೆ. ಅವು ಯಾವುದಪ್ಪ ಅಂತಂದರೆ, ರಾಜ್ಯಗಳಲ್ಲಿ ಅಂಕಿಅಂಶ ಗೋಶ್ವಾರೆ ಅಂದರೆ ಅಬ್ಸ್ಟ್ರಾಕ್ಟ್ ಅನ್ನುವಂಥದ್ದನ್ನು ಮತ್ತು ಕೈವತ್ತಿಗೆಗಳನ್ನು, ಹ್ಯಾಂಡ್ ಬುಕ್ಸ್ ಅಂತ ನಾನು ಆಗಲೇ ಹೇಳಿದೆ, ಹ್ಯಾಂಡ್ ಬುಕ್ಗಳನ್ನು ಇದು ಹೊರಡಿಸುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೆಲವೊಂದು ಹ್ಯಾಂಡ್ ಬುಕ್ಗಳನ್ನು, ಇದು ಬಡ್ಜೆಟ್ ಅನಾಲಿಸಿಸ್ ಇರ್ಬೋದು, ವರ್ಕೌಟ್ ಎಸ್ಟಿಮೇಟ್ಸ್ ಇರ್ಬೋದು. ನೋಡಿ, ಅಬ್ಸ್ಟ್ರಾಕ್ಟ್ ಸ್ಟ್ಯಾಟಿಸ್ಟಿಕಲ್ ಪಬ್ಲಿಷ್ ಸ್ಟ್ಯಾಟಿಸ್ಟಿಕಲ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಹ್ಯಾಂಡ್ ಬುಕ್ಸ್
ಆಫ್ ದ ಸ್ಟೇಟ್ಸ್. ಹಲವಾರು ಅಂಕಿಅಂಶಗಳನ್ನು ಇದು ಕೈಗೊತ್ತಿಗೆಯನ್ನು ಅಥವಾ ಕೈಪಿಡಿಗಳನ್ನು ಜಾರಿಗೆ ತರುತ್ತೆ. ವಾರ್ಷಿಕ ಆರ್ಥಿಕ ಸಮೀಕ್ಷೆಗಳನ್ನು ಮತ್ತು ವಿಮರ್ಶೆಗಳನ್ನು ಹೊರತರುತ್ತೆ. ಜಿಲ್ಲಾ ಅಂಕಿಅಂಶಗಳನ್ನು ಪ್ರಕಟಪಡಿಸುವಂತಹ ಕೆಲಸವನ್ನು ಮಾಡುತ್ತೆ. ರಾಜ್ಯ ಆಯವ್ಯಯ ವಿಶ್ಲೇಷಣೆಯನ್ನು ನಡೆಸುವಂಥದ್ದು. ರಾಜ್ಯದ ದೇಶೀಯ ಉತ್ಪನ್ನ ಮತ್ತು ಚಿಲ್ಲರೆ ಬೆಲೆ ಸೂಚ್ಯಂಕಗಳನ್ನು ಅಂದಾಜು ಮಾಡುವಂಥದ್ದು. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ನಡೆಸದಿರುವಂತಹ ಕೈಗಾರಿಕೆಗಳ ವಾರ್ಷಿಕ ಸಮೀಕ್ಷೆಯನ್ನು ನಡೆಸುವಂಥದ್ದು ಇತ್ಯಾದಿ ಕೆಲಸಗಳನ್ನು ಈ ಒಂದು ರಾಜ್ಯ ಸರ್ಕಾರದ ಸಂಖ್ಯಾಶಾಸ್ತ್ರ ವ್ಯವಸ್ಥೆ ನಡೆಸ್ಕೊಡುತ್ತೆ ಅನ್ನುವಂಥದ್ದು. ಇದಿಷ್ಟು ನಮ್ಮ ಭಾರತದ ಸಂಖ್ಯಾಶಾಸ್ತ್ರೀಯ ಪದ್ಧತಿ. ರಾಜ್ಯ ಮತ್ತು ಕೇಂದ್ರ ಭಾಗದಲ್ಲಿ ಯಾವ ರೀತಿ ಭಾರತದಲ್ಲಿ ಸಂಖ್ಯಾಶಾಸ್ತ್ರೀಯ ಪದ್ಧತಿ ಅನ್ನುವಂಥದ್ದು ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.